ಫೈನಲಿ ಡೆವಿಲ್ ಟ್ರೈಲರ್ ಕೊನೆಗೂ ಕೂಡ ಅಫಿಷಿಯಲಿ ಲಾಂಚ್ ಆಗಿದೆ. ತುಂಬ ಅಂದರೆ ತುಂಬ ನಾನಂತೂ ಎಕ್ಸೈಟಿಂಗ್ ಆಗಿ ಕಾಯ್ತೇನೆ. ಯಾಕೆ ಅಂತಂದರೆ ದರ್ಶನ್ ಅವ್ರನ್ನ ಒಂಥರ ಡಿಫ್ರೆಂಟಾಗಿ ನೋಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಇದುವರೆಗೂ ಬಿಟ್ಟಿರೋ ಗ್ಲಿಮ್ಸ್ ಆಗಲಿ, ಟೀಸರ್ ಆಗಲಿ, ಸಾಂಗ್ಸ್ ಆಗಲಿ ಎಲ್ಲದರಲ್ಲೂ ಫುಲ್ಲು ಮಾಸ್ ಆಗಿ ಒಂಥರ ನವಗ್ರಹ ಆಗಲಿ, ಅದಾದಮೇಲೆ ಚಕ್ರವರ್ತಿ ಆಗಲಿ, ಆ ಥರ ಮೂವೀಸಲ್ಲಿ ಯಾವ ಥರ ಕಾಣಿಸ್ತಾ ಇದ್ರು ದರ್ಶನ್ ಅವರು ಅದೇ ಥರ ಕಾಣಿಸ್ತವ್ರೆ ಈ ಮೂವಿಲೂ ಕೂಡ ಡೆವಿಲಲ್ಲಿ. ಸೊ ತುಂಬ ನನಗಂತೂ ಪರ್ಸನಲಿ ಸಖತ್ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀನಿ ಯಾವ ಥರ ಇರ್ಬೋದು ಡೆವಿಲ್ಲು ಅಂತ. ಅದಕ್ಕೆ ಇನ್ನೊಂದು ಕ್ಯೂರಿಯಾಸಿಟಿ ವಿಚಾರ ಏನಂತಂದರೆ ಮಿಲನ ಪ್ರಕಾಶ್ ಅವರು ಇದಕ್ಕೆ ಡೈರೆಕ್ಷನ್ ಮಾಡ್ತಿರೋದು. ಆಫ್ಟರ್ ತಾರಕ್ ಅವರು ಯಾವ ಮೂವಿನೂ ಅಂದರೆ ಮಾಡಿಲ್ಲ, ಇದೇ ಮೂವಿ ಮಾಡ್ತಿರೋದು. ಡೆವಿಲ್ಲು ಒಂಥರ ದರ್ಶನ್ ಅವ್ರಿಗೆ ಮಾಡಬೇಕು ಅಂತ ಮಾಡ್ತಿರೋದಂತೆ. ಈ ಮೂವಿ ಒಂಥರ ಫುಲ್ಲು ಮಾಸ್ ಆಗಿರುತ್ತೆ ಗುರು. ತುಂಬ ನೆಕ್ಸ್ಟ್ ಲೆವೆಲ್ ಬಿಲ್ಡಪ್ ಕೊಡ್ಕೊಂಡು ಬಂದವ್ರು ಎಲ್ಲರೂ. ಇದು ಬೇರೆ ಲೆವೆಲ್ಗೆ ಇರುತ್ತೆ ಅಂತ ಈ ಟ್ರೈಲರ್ ನೋಡಿದ್ರೆ ಯಾವ ಲೆವೆಲ್ಗೆ ಇರುತ್ತೆ, ಹೆಂಗಿರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾರೇ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಕನ್ನಡಿಗನ ಮೇಲೆ ನಿಮ್ಮ ಸಪೋರ್ಟ್ ಇದ್ದರೆ ಇನ್ನೂ ತುಂಬ ವೀಡಿಯೋಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಬನ್ನಿ ಈಗ ಅವಲಕ್ಕಿ ಪವಲಕ್ಕಿ ಕಾಂಚನ ಮೀಳ ಕ್ಷಣಕ್ಕೊಂದ್ ಬಣ್ಣ, ಗಳಿಗೆಗೊಂದ್ ವೇಷ. ಅಲ್ಲ, ನಾನು ನಿನ್ ನಿಜವಾದ ರೂಪನ ಸರಿಯಾಗಿ ನೋಡೇ ಇಲ್ಲ. ಲುಕ್ಕಲ್ಲಿ ಅವ್ನು ಹೀರೋನೇ, ಆದ್ರೆ ಕಿಕ್ಕಲ್ಲಿದ್ರೆ ಫುಲ್ ಆನ್ ಟೆರರ್. A brother from another mother, but not the same father. ಎಕ್ಸ್ಕ್ಯೂಸ್ ಮಿ ಪಿಸಿ, ಚೂರು ಎಸಿ ಹಾಕಮಲ್ಲ ಟಪ್ಸಕ್ಕೆ. ಫಸ್ಟ್ ಅವನ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಬೇಕು. ಅವನು ಒಂದು ಲೂಪ್ ಹೋಲ್ ಸಿಕ್ಕರೆ ಸಾಕು. ಆಸೆ ಪಟ್ರೆ ಕೇಳಬೇಕು, ಕೊಡ್ತಿದ್ರೆ ಕಿತ್ಕೋಬೇಕು. ನಾನು ಕೂತಿ ಚೇರಲ್ಲಿ ಬೇರೆ ಯಾರು ಕೂತ್ಕೋಬಾರ್ದು. ಖೇಲ್ ಖತಮ್, ನಾಟಕ ಬಂದ್. ಎಲ್ಲೋದ್ರೂ ಬರ್ತಿರ್ತೀಯಲ್ಲ, ಏನೋ ನಿನ್ ಪ್ರಾಬ್ಲಮ್ಮು. ಧನುಷ್ ಸೂರ್ಯಂಗೆ ತುಂಬಾ ಹೊತ್ತು ಗ್ರಹಣ ಹಿಡಿಯಲ್ಲ. ನಾನು ಬರ್ತಿದ್ದೀನಿ ಚಿನ್ನ. ಚಿನ್ನ 11ನೇ ತಾರೀಕು ಅಂದರೆ ತುಂಬ ಕ್ವಶನ್ಸ್ ಅಂತೂ ಇದೆ ಈ ಟ್ರೈಲರ್ ನೋಡಾದ್ಮೇಲೆ. ಇದುವರೆಗೂ ಟ್ರೈಲರ್ಗಳು ನೋಡಿರೋದ್ರಲ್ಲಿ ದರ್ಶನ್ ಅವ್ರದ್ದು ಫಾರ್ ದ ಫಸ್ಟ್ ಟೈಮ್ ನನಗೆ ಕ್ವಶನ್ಸ್ ತುಂಬ ಕಾಡ್ತಿರೋದು. ಏನಿದು ಸ್ಟೋರಿ, ಏನು ಕತೆ, ಏನು ಒಂದು ಅರ್ಥ ಆಗ್ತಾ ಇಲ್ವಲ್ಲ, ಏನು ಮ್ಯಾಟ್ರು ಅಂದರೆ ಸ್ಟೋರಿನೇ ಬಿಟ್ಕೊಟ್ಟಿಲ್ವಲ್ಲ ಒಂದೂ. ಒಂಥರ ಏನು ಡಿಫ್ರೆಂಟಾಗಿ ಮಾಡೋರಲ್ಲ ಟ್ರೈಲರ್, ಒಂಥರ ಬೇರೆ ಥರನೇ ಕಾಣಿಸ್ತೈತಲ್ಲ ಅಂತ ಫಾರ್ ದ ಫಸ್ಟ್ ಟೈಮ್ ಅನ್ನಿಸ್ತಿರೋದು ನನಗೆ. ಅಂದರೆ ಟ್ರೈಲರ್ ರಿಯಾಕ್ಟ್ ಮಾಡ್ಬೇಕಾದ್ರೆ ಒಂಥರ ಬೇರೆ ಥರನೇ ಓಡ್ತೈತೆ ತಲೆಯಲ್ಲಿ. ತುಂಬ ವಿಚಾರಗಳೈತೆ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಫಸ್ಟ್ನೇದಾಗಿ ಬ್ಯಾಕ್ಗ್ರೌಂಡ್ ಸ್ಕೋರು ತುಂಬ ನೆಕ್ಸ್ಟ್ ಲೆವೆಲ್ಗೆ ಮಜಾ ಕೊಟ್ಟಿದೆ. ಅಜ್ನೀಶ್ ಅವ್ರು ಅದಕ್ಕೆ ಎಲ್ಲೂ ಕಾಣಿಸಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಹಿಂದೆ ಬ್ಯಾಕ್ಗ್ರೌಂಡ್ ಸಖತ್ತಾಗಿ ವರ್ಕ್ ಮಾಡೋರೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಥಿಯೇಟ್ರಲ್ಲಿ ತುಂಬ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯೆನ್ಸ್ ಕೊಡ್ಬೋದು ಅಜ್ನೀಶ್ ಅವರ ಬ್ಯಾಕ್ಗ್ರೌಂಡ್ ಸ್ಕೋರು. ಈಗ ದರ್ಶನ್ ಅವರ ಲುಕ್ಕು, ಆ ಶೇಡ್ಸು ಪ್ರತಿಯೊಂದು ಕೂಡ ನೆಕ್ಸ್ಟ್ ಲೆವೆಲ್ಗೆ ಕೊಟ್ಟವ್ರೆ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ಅವರ ಲುಕ್ಕು ಧನುಷ್ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ, ನೀವು ಲಾಸ್ಟಿಗೆ ಕೇಳಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಅಂತ ಅನ್ನಲ್ಲ ನಾನು. ಆ ಟೈಮಿಗೆ ಅಂದರೆ ಲಾಸ್ಟ್ ಇನ್ನೇನು ಟ್ರೈಲರ್ ಎಂಡ್ ಆಗೋ ಟೈಮಿಗೆ ಧನುಷ್ ಅಂತ ಕರೀತಾರೆ. ಆ ಟೈಮಲ್ಲಿ ಅದೊಂದು ಕ್ಯಾರೆಕ್ಟ್ರು ಮತ್ತು ಡೆವಿಲ್ ಅನ್ನೋದೊಂದು ಕ್ಯಾರೆಕ್ಟ್ರು, ಇವೆರಡು ಕ್ಯಾರೆಕ್ಟ್ರು
ಮಾತ್ರ ಇದೆಯಾ ಅಥವಾ ಇನ್ನೊಂದು ಕ್ಯಾರೆಕ್ಟರ್ ಇದೆಯಾ ಅಂತ ಎಲ್ಲೋ ಡೌಟ್ ಹೊಡಿತಿದೆ. ಯಾಕೆ ಅಂತಂದರೆ ಮಧ್ಯದಲ್ಲಿ ಒಂದು ಪಂಚೆ ಸೀನ್ ಬರುತ್ತೆ, ಅಂದರೆ ಒಂದು ಬರೀ ಕಾಲ್ ಮೂಮೆಂಟ್ ಮಾತ್ರ ತೋರಿಸ್ತಾರೆ, ಅಂದರೆ ಕಾಲು ಹಿಂಗೆ ಎತ್ಬಿಟ್ಟು ಹಿಂಗೆ ನಿಂತ್ಕೊಳೋ ಥರ. ಅಂದರೆ ಪಂಚಲ್ಲಿ ಅದು ಯಾರು ಪಂಚಲ್ಲಿ ಇದ್ದಿದ್ದು ಅಂತ ನನಗೆ ಗೊತ್ತಾಗಲಿಲ್ಲ, ಅದೊಂದು ಡೌಟಾಗಿ ಹಂಗೆ ಉಳ್ಕೊಂಡೈತೆ. ಸೊ ನಮಗೆ ಗೊತ್ತಿರೋಂಗೆ ಈಗ 2 ರಿಂದ 3 ಕ್ಯಾರೆಕ್ಟರ್ಸ್ ಇದೆ, ಅದು ದರ್ಶನ್ ಅವರೇ ಪ್ಲೇ ಮಾಡ್ತಾರೆ. ಅದು ಆ 2 ರಿಂದ 3 ಕ್ಯಾರೆಕ್ಟರು ದರ್ಶನ್ ಅವರು ಡ್ಯುಯಲ್ ಆ್ಯಕ್ಟಿಂಗ ಅಥವಾ ಒಬ್ಬರೇ ಆ ಥರ ಆಡ್ತಾವ್ರ, ಅದೆಲ್ಲ ನೀವು ಥಿಯೇಟ್ರಿಗೆ ಹೋಗಿ ನೋಡಬೇಕು ಅಂತ ಒಂದು ಚಿಕ್ಕ ಟ್ವಿಸ್ಟ್ ಕೊಟ್ಟಿರಂಗೆ ಅವರೇ ಪ್ರಕಾಶ್ ಅವರು. ಮಿಲನ ಪ್ರಕಾಶ್ ಅವರು. ಸೊ ಒಂಥರ ನನಗೆ ದರ್ಶನ್ ಅವ್ರ ಮಾಮೂಲಿ ಟ್ರೈಲರ್ ಆಗಲಿ, ಅದಾದಮೇಲೆ ನಾವು ಮಾಮೂಲಿ ಬೇರೆ ಟ್ರೈಲರ್ ರಿವ್ಯೂಸ್ ಮಾಡ್ತೀನಲ್ಲ ಆ ಥರ ಈ ಟ್ರೈಲರ್ ಇರಲೇ ಇರಲಿಲ್ಲ, ಬೇರೆ ಥರನೇ ಇದೆ. ಅದಾದಮೇಲೆ ತುಂಬ ಅಂದರೆ ತುಂಬ ಕಂಟೆಂಟ್ ಆಗಲಿ ಅಂದರೆ ಜಾಸ್ತಿ ಏನು ಬಿಟ್ಕೊಟ್ಟಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಏಕೆ ಅಂತಂದರೆ ದರ್ಶನ್ ಅವರ ನೀವು ಈ ಟ್ರೈಲರ್ ನೋಡಿದ್ರೆ ಒಂದು 4 ರಿಂದ 5 ಕಾಸ್ಟ್ಯೂಮ್ ನೋಡ್ಬೋದು ಅಷ್ಟೇ. ಇದರಲ್ಲಿ ಹಾಕಿರೋ ಕಾಸ್ಟ್ಯೂಮ್ಸ್ ವಿಚಾರದಲ್ಲೆಲ್ಲ ನೆಕ್ಸ್ಟ್ ಲೆವೆಲ್ಗೆ ತೋರಿಸವ್ರೆ. ಅದಾದಮೇಲೆ ಇನ್ನು ನೀವು ಸಾಂಗಲ್ಲಿ ಬರೋ ಅವ್ರ ಕಾಸ್ಟ್ಯೂಮ್ಸು, ಅದಾದಮೇಲೆ ಆ ಸೆಟಪ್ಪು, ಅದಾದಮೇಲೆ ಲೊಕೇಶನ್ಸು ಇನ್ನೂ ಎಷ್ಟೊಂದು ತೋರ್ಸೋಕ್ಕೆ ಹೋಗಿಲ್ಲ. ಏಕೆ ಅಂತಂದರೆ ಇಲ್ಲೇ ರಿವೀಲ್ ಆದರೆ ಇನ್ನು ಮಜಾ ಬರಲ್ಲ. ಥಿಯೇಟ್ರಲ್ಲಿ ಹೋಗಿ ಹೆಂಗಿದ್ರು 100% ಜನ ನೋಡ್ತಾರೆ ಡೆವಿಲ್ನ, ಅಲ್ಲೇ ಎಕ್ಸ್ಪೀರಿಯೆನ್ಸ್ ತೊಗೊಳ್ಳಿ ಅಂತ ಟ್ರೈಲರ್ನ ಈ ಥರ ಕಟ್ ಮಾಡವ್ರೆ ಅಂತ ಅಂದ್ಕೊಂಡಿದ್ದೀನಿ. ಟ್ರೈಲರ್ ನೋಡಿದಾಗ ತುಂಬ ಜನಕ್ಕೆ ಏನು ಬರೇ ಇಷ್ಟೇ ಸೀನ್ಸ್ ಹಾಕಿದಾರಲ್ಲ ಅಂತ ಅನಿಸುತ್ತೆ, ಆದರೆ ನನಗೆ ಗೊತ್ತಿರೋಂಗೆ ಇನ್ನೂ ಬೇಜಾನಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಬಿಟ್ಟಿರೋ ಸಾಂಗ್ಸ್ ಆಗಲಿ ಪ್ರತಿಯೊಂದರಲ್ಲೂ ಇನ್ನೂ ಬೇಜಾನ್ ಲೊಕೇಶನ್ಸ್ ಆಗಲಿ, ಅದಾದಮೇಲೆ ಕಾಸ್ಟ್ಯೂಮ್ಸು ತುಂಬ ನೆಕ್ಸ್ಟ್ ಲೆವೆಲ್ಗೆ ಕಾಣಿಸ್ತಿದೆ. ಈಗ ಹಾಕಿರೋ ಕಾಸ್ಟ್ಯೂಮ್ಸು ತುಂಬ ನೆಕ್ಸ್ಟ್ ಲೆವೆಲ್ಗಿದೆ. ಅದಾದಮೇಲೆ ದರ್ಶನ್ ಅವರ ಅದೇನು ಹಳೆ ನವಗ್ರಹಾಲಿ ಅವ್ರದ್ದೇನಿತ್ತು ಹಳೆ ಸ್ವ್ಯಾಗ್ ಆಗಲಿ, ಅದಾದಮೇಲೆ ಒಂಥರ ಹೆಂಗೆ ಅಂತಂದರೆ ಅದು ವಾಯ್ಸೇ ಒಂಥರ ಬೇಸ್ ವಾಯ್ಸ್ ಕೇಳೋಕ್ಕೆ ಒಂಥರ ಮಜಾ. ಅದು ಒಂಥರ ವಿಲನ್ ಕ್ಯಾರೆಕ್ಟರ್ಗಳು ಒಂಥರ ಬೇಸ್ ವಾಯ್ಸಲ್ಲಿ ಮಾತಾಡ್ತಾರಲ್ಲ ಆ ಥರ ವಾಯ್ಸು ಈ ಮೂವಿಲಿ ಬಂದಿದೆ ಅಂತ ಹೇಳ್ತೀನಿ. ತುಂಬ ಅಂದರೆ ತುಂಬ ನೆಕ್ಸ್ಟ್ ಲೆವೆಲ್ಗೆ ಮಜಾ ಕೊಡುತ್ತೆ ಆ ವಾಯ್ಸು. ಥಿಯೇಟ್ರಲ್ಲಿ ಇನ್ನೂ ಕ್ರೇಜಿ ಲೆವೆಲ್ಗೆ ಕೊಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಅವರ ಏನು ರೀಸೆಂಟ್ ಒಂದು 4-5 ಮೂವಿಲಿ ಅವರ ಲುಕ್ಕು ಸೆಟಪ್ ಏನು ಮಿಸ್ ಆಗ್ತಾಯಿತ್ತು ಅಂದರೆ ಬಾಡಿ ವಿಚಾರದಲ್ಲಿ, ಇದರಲ್ಲಿ ಫುಲ್ಲು ಕಮ್ಬ್ಯಾಕ್ ಆಗೈತೆ ಅಂತ ಹೇಳ್ತೀನಿ. ಕ್ರೇಜಿ ಲೆವೆಲ್ಲು, ಮಾತಾಡಂಗೆ ಇಲ್ಲ ಅಂತ ಹೇಳ್ತೀನಿ. ಸೊ ಅದು ಬಿಟ್ಟು ನೆಕ್ಸ್ಟು ತುಂಬ ಅಂದರೆ ತುಂಬ ನನಗೆ ಇಂಪ್ರೆಸ್ ಮಾಡಿದ್ದು ಲೊಕೇಶನ್ಸು ಸೆಟ್ಸ್ ಹಾಕಿದ್ರು ಕೂಡ ಎಲ್ಲೂ ನಿಮಗೆ ಎಲ್ಲೂ ಡೂಪ್ ಆಗಲಿ ಒಂಥರ ಜಾತ್ರೆ ಥರ ಏನು ಮಾಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಕ್ರಾಂತಿ ಮೂವಿಲಿ ಒಂದು ಸ್ವಲ್ಪ ಸೀನ್ಸು ನಮಗೆ ಇಂಥ ದೊಡ್ಡ ಆ್ಯಕ್ಟ್ರಿಗೂ ಈ ಥರ ಸೆಟಪ್ ಹಾಕ್ಬೇಕಾಗಿತ್ತ ಅಂತ ಅನಿಸಿತ್ತು. ಸೊ ಇದರಲ್ಲಿ ಏನು ಅಂಥ ಸೀನ್ಸ್ ಬಂದಿಲ್ಲ, ತುಂಬ ಅಂದರೆ ತುಂಬ ಚೆನ್ನಾಗಿ ತೆಗ್ದಿದ್ದಾರೆ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ಬ್ಯಾಕ್ಗ್ರೌಂಡ್ ಸ್ಕೋರು, ಡೈರೆಕ್ಷನ್ನು ನಾವು ಇನ್ನೂ ಥಿಯೇಟ್ರಿಗೆ ಹೋಗಿ ನೋಡಬೇಕು. ಸೊ ನಿಮಗೆ ಟ್ವಿಸ್ಟ್ ಇಟ್ಟಿರೋದಿಷ್ಟೇ, 2 ರಿಂದ 3 ಕ್ಯಾರೆಕ್ಟರ್ ಪ್ಲೇ ಮಾಡ್ತಿರೋದು ಒಬ್ಬರೇನಾ ಇಲ್ವೋ ಅಂತ ನನಗೆ ಗೊತ್ತಿರೋಂಗೆ ಇದು ಒಂಥರ ಒಬ್ಬರೇ ಎಲ್ಲ ಥರ ಆಟ ಆಡ್ತಿರೋ ಥರ ಇದೆ ಅಂತ ಅನ್ನಿಸ್ತಿದೆ. ಸೊ ಜಾಸ್ತಿ ಕುಯ್ಯೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಈ ಟ್ರೈಲರ್ ನೋಡಾದ್ಮೇಲೆ ಏನು ಅನಿಸ್ತು ಕಮೆಂಟ್ ಬಾಕ್ಸಾಗ ಕಮೆಂಟ್ ಮಾಡಿ. 100% ಅವ್ರು ಎಲ್ಲೂ ಹೋಗಿರಲ್ಲ, ಬಂದೇ ಬರ್ತಾರೆ. ಅವ್ರು ಇಲ್ದಲೇ ಒಂಚೂರು ಬಿಕೋ ಅಂತ ಅನ್ಸೋದು ನಿಜ, ಆದರೆ 100% ಇದು ಎಷ್ಟೊಂದು ಜನ ಹೇಳ್ತಾವ್ರೆ ಇದು ಲಾಸ್ಟ್ ಮೂವಿ ಗುರು ನೋಡಬೇಕು ಅಂತ. 100% ಇದು ಲಾಸ್ಟ್ ಮೂವಿ ಅಲ್ವೇ ಅಲ್ಲ, ಇದು ದಿ ಡೆವಿಲ್ ಇನ್ನು ಆರಂಭ ಅಂತ ಹೇಳ್ತೀನಿ. ಏಕೆ ಅಂತಂದರೆ ಅವ್ರು ಆಚೆ ಬಂದೇ ಬರ್ತಾರೆ, 100% ಮೂವೀಸ್ ಕೊಡ್ತಾರೆ ಕನ್ನಡ ಇಂಡಸ್ಟ್ರಿಗೆ. ಇದು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಅಂತ ಅನ್ಕೊತ ನಾನು ಈ ಮೂವಿಗೆ ಈ ಟ್ರೈಲರ್ ರಿಯಾಕ್ಷನ್ಗೆ ನಾನು ಇನ್ಸ್ಟಾದಲ್ಲಿ ಹಾಕಿದ್ದೆ, ಯಾರು ನನ್ನ ಜೊತೆಗೆ ಬಂದು ರಿಯಾಕ್ಟ್ ಮಾಡ್ಬೋದು ಅಂತ. ಸೊ ಏನೋ ಒಂಚೂರು ಇಶ್ಯೂಸ್ ಇರೋದ್ರಿಂದ ಎಷ್ಟೊಂದು ಜನ ಮೆಸೇಜ್ ಮಾಡಿದ್ರು ಕೂಡ ನಾನು ಬೇಗ ರಿಯಾಕ್ಟ್ ಮಾಡಬೇಕಾಗಿರೋದ್ರಿಂದ ಬೇಗ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟು 100% ನಾನು 45 ಅಥವಾ ಮಾರ್ಕ್ ನಾನು ಟ್ರೈಲರ್ ರಿಯಾಕ್ಷನ್ ಕೊಡ್ತೀನಿ. ಅದಕ್ಕೆ ನೀವು ನನ್ನ ಜೊತೆ ರಿಯಾಕ್ಟ್ ಮಾಡೋದಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇಲ್ಲ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. 100% ಒಟ್ಟಿಗೆ ರಿಯಾಕ್ಟ್ ಮಾಡೋಣ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನನ್ನ ರಿಯಾಕ್ಷನ್ ಯಾವ ಥರ ಇತ್ತು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಾಯ್.